ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಅಕ್ಕ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಹೋದ ವರ್ಷವೂ ವ್ಲಾಗ್ ಮಾಡಿದ್ದೆ ನಾನು, ಅದು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಎಕ್ಸಾಮ್ಸ್ ಮದುವೆ ಅದು ಇದು ಎಲ್ಲ ಆಯಿತು. ಸೊ ಅದಕ್ಕೆ ಏನು ಅಂದ್ಕೊಂಡೆ ಈ ವರ್ಷ ಬರ್ಡೇ ದಿನ ಆ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ. ಬಟ್ ಈ ವರ್ಷವೂ ಆಗಲಿಲ್ಲ, ನಂಗೆ ಹುಷಾರಿರಲಿಲ್ಲ, ಹಾಗಾಗಿ ಆ ವ್ಲಾಗ್ ಅಪ್ಲೋಡೇ ಮಾಡೋಕ್ಕಾಗಿಲ್ಲ. ಸೊ ಈ ವ್ಲಾಗಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ನಿಮಗೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವ್ಲಾಗ್ನೂ ನಾನು ಇವಾಗ ಅಪ್ಲೋಡ್ ಮಾಡಿಲ್ಲ ಅಂದರೆ ಮತ್ತೆ ಅದು ಅಪ್ಲೋಡ್ ಮಾಡೋಕ್ಕೆ ಬೇರೆ ದಿನ ಎಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಎಡಿಟ್ ಮಾಡೋಣ ಅಂಥೇಳಿ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಪೂರ್ತಿ ನೋಡಿ. ಸೊ ಇದು ಲಾಸ್ಟ್ ಇಯರ್ ಬರ್ಡೇ ವ್ಲಾಗ್ ಕ್ಲಿಪ್ಪಿಂಗ್ಸ್ನ ಈಗ ಆ್ಯಡ್ ಮಾಡಿದ್ದೀನಿ. ಸೊ ಎಷ್ಟು ವೀಡಿಯೋಸ್ ಇದೆಯೋ ಅದು ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂತಂದರೆ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಹ್ಯಾಪಿ ಬರ್ಡೇ. ಆಮೇಲೆ ನಾವು ನಮ್ಮ ಮನೆಗೆ ಹೋಗಿದ್ವಿ. ಆ ಮನೆಗೆ ಹೋಗಿ ಅಲ್ಲೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟು ಆಮೇಲೆ ಮತ್ತೆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲೆಲ್ಲ ಊಟ ಮಾಡ್ಕೊಂಡು ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಈಗ ಆ್ಯಡ್ ಮಾಡೋದಕ್ಕೆ. ಆಮೇಲೆ ಇದು ಈ ವರ್ಷದ ಬರ್ಡೇ ವ್ಲಾಗ್. ನೈಟ್ ಎಲ್ಲ ಕೇಕ್ ಕಟ್ ಮಾಡಿದ್ವಿ ನಾವೇ ನಾಲ್ಕು ಜನ. ಆಮೇಲೆ ಕೇಕ್ ಕಟ್ ಮಾಡಿ ಆದಮೇಲೆ ನೈಟ್ ಕಟ್ ಮಾಡಿದ್ದೆ. ಆಮೇಲೆ ಓಕೆ ಚೆನ್ನಾಗಿದ್ದೆ. ಆಮೇಲೆ ಈವ್ನಿಂಗ್ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಆಮೇಲೆ ಸರಿ ಅಂತ ಹಾಸ್ಪಿಟಲ್ಗೆ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡು 6:30 ಹಂಗಾಗಿತ್ತು ಅನಿಸುತ್ತೆ ಟೈಮು. 7:30ಗೆ 5:30ಗೆ ಆ್ಯಕ್ಚುಲಿ ಹೋಗ್ಬೇಕಿತ್ತು ಗಾಡಿ ತೊಗೊಳೋದಕ್ಕೆ. ಆಗಲಿಲ್ಲ. 5:30ಗೆ ಹಾಸ್ಪಿಟಲ್ಗೆ ಹೋದ್ವಿ ನಾವು. ಬರೋಷ್ಟರಲ್ಲಿ ಹಾಸ್ಪಿಟ್ಲಿಂದ 7 o'clock ಆಗಿತ್ತು. ಸೊ ಹಂಗಿಂದ ಡೈರೆಕ್ಟ್ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ನಮ್ಮಮ್ಮ ನನ್ನ ತಮ್ಮ ಅವರು ಇಲ್ಲಿಗೆ ಬರ್ತಾಯಿದ್ರು. ಹಂಗೆ ಸರಿ ಅಂದ್ಬಿಟ್ಟು ಅವ್ರಿಗೆ ಅಲ್ಲೇ ಡೈರೆಕ್ಟಾಗಿ ಬರೋದಕ್ಕೆ ಹೇಳಿ ಆಮೇಲೆ ಸರಿ ಅಂತೇಳಿ ಅಲ್ಲಿ ಗಾಡಿ ಇಸ್ಕೊಂಡು ಆಮೇಲೆ ನಮ್ಮ ಅಕ್ಕ ಬಾವ ಗಾಡಿಯಲ್ಲಿ ಹೋದರು. ಆಮೇಲೆ ನಾನು ನಮ್ಮಮ್ಮ ನನ್ನ ತಮ್ಮ ನಾವು ಕಾರಲ್ಲಿ ಬಂದ್ವಿ. ಆಮೇಲೆ ಇಲ್ಲೇ ಶಿವನ ದೇವಸ್ಥಾನದಲ್ಲಿ ಗಾಡಿಗೆ ಪೂಜೆ ಮಾಡಿಸಿ ನನಗೆ ಹುಷಾರಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತಿತ್ತು. ಎಷ್ಟೊಂದು ಸಲ ಹಿಂಗೆ ಆಗಿದೆ. ಏನಾದರೂ ಹಬ್ಬ ಇರಲಿ, ಯಾವ್ದಾದ್ರು ಗೃಹಪ್ರವೇಶ ಇರಲಿ, ಅವಾಗೇ ನನಗೆ ಹುಷಾರಿರಲ್ಲ. ನಮ್ಮ ದೊಡ್ಡಪ್ಪ ಮನೆ ಗೃಹಪ್ರವೇಶ ಇದ್ದಾಗೂ ನಂಗೆ ಹುಷಾರಿರಲಿಲ್ಲ. ಮತ್ತು ದೀಪಾವಳಿ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದ ದಿನವೂ ನನಗೆ ಹುಷಾರಿರಲಿಲ್ಲ. ಮತ್ತು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನವೂ ಏನೋ ಒಂಥರ ಮೂಡು ಚೆನ್ನಾಗಿರಲಿಲ್ಲ. ಅವಾಗೂ ಮತ್ತು ಬರ್ಡೇ ದಿನವೂ ಹುಷಾರಿಲ್ಲ. ಹಿಂಗೆ ಏನಾದರೂ ಒಂದು ಇರುತ್ತೆ, ಏನಾದರೂ ಒಂದು ಚೆನ್ನಾಗಿ ಸ್ಪೆಷಲ್ ಅಂತ ಇದ್ದಾಗ. ಸೊ ಏನು ಮಾಡೋದು? ಪಾಪ ಆಟೋದು. ಆಮೇಲೆ ಅಲ್ಲಿ ಗಾಡಿ ಪೂಜೆ ಮಾಡ್ತಿದ್ಮೇಲೆ ಎಲ್ಲ ಒಳಗಡೆ ಹೋಗಿದ್ರು ದೇವಸ್ಥಾನ ಒಳಗಡೆ. ನಾನು ನನ್ನ ತಮ್ಮ ಹಂಗೆ ಆಚೆ ಇದ್ವಿ. ಆಮೇಲೆ ಹಂಗೆ ಅಲ್ಲಿ ಎಳ್ನೀರು ಇತ್ತು, ಸರಿ ಆಯಿತು ಕುಡಿಯೋಣ ಅಂತ ಹೋದೆ. ಅವನಿಗೆ ಚೆನ್ನಾಗಿತ್ತು ಅಂತ ಹೇಳ್ದ. ನನಗೇನೋ ಫುಲ್ ಸಿರಪ್ ಕುಡಿದ್ರೆ ಹೆಂಗಿರುತ್ತೆ ಆ ಥರ
ಕುಡ್ದಾಗ ಫುಲ್ ಕಸರೆ ಒಂಥರ ಇತ್ತು. ಎಳ್ನೀರು ಮತ್ತು ಜ್ಯೂಸ್ ಕುಡಿದ್ರು ಹಂಗೆ ಅನಿಸ್ತಾಯಿತ್ತು, ಫುಲ್ ಕಸರೆ ಥರ. ಆಮೇಲೆ ಗಾಡಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದು ಕೇಕ್, ನನ್ನ ತಮ್ಮ ಒಂದು ಕೇಕ್ ತಂದಿದ್ದ, ಆಮೇಲೆ ಮನು ಅವರು ಒಂದು ಕೇಕ್ ತಂದಿದ್ರು. ಫುಲ್ ಖುಷಿ ಮೊಮ್ಮಗಳ ಬರ್ಡೇ. ಎಲ್ಲೋದ್ರಿ ಇವರೆಲ್ಲ ಕೇಕ್ ಇಟ್ಬಿಟ್ಟು? ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನೋಡಿ ಈ ಕಡೆ ಮಾ ಕೇಕ್ ತಿನ್ಸಕ್ ಬರ್ತಾಳೆ. ಆವಾಗ ಅಣ್ಣ ಸ್ವೀಟ್ ತಿಂತೈತೆ, ತಿನ್ಸಿದಿರ ಸ್ವೀಟ್ ಕೇಕ್ ಮೆತ್ತಿ ನನಗೆ ಫೋರ್ಸ್ ಮಾಡ್ತಾರೆ. ಬ್ರದರ್ ಫ್ರಮ್ ಬಂಗಾರ ಅದು. So elegant, it's looking like wow. ಓ ಫಿಶ್, ಮಿನಿ ಫಿಶ್ ಟ್ಯಾಂಕ್. ಏ ಫುಡ್ ಎಲ್ಲ ಎಲ್ಲ ಮತ್ ನಮ್ಮನೆ ಇರೋದು ನಮ್ಮನೆಗೈತೆ. ಬೆಟ್ಟಿಂಗ್ ಎಲ್ಲ ಆಡ್ತಾರೆ. ಏನ್ ಎಕ್ಸ್ಪ್ರೆಷನ್ ಕೊಡು. ತೋರ್ಸಿ ಈ ಕಡೆ ಕೆಳಗಡೆ ಇಡು, ನಿನ್ನ ಫ್ರೇಮ್ನ ಸ್ವಲ್ಪ ಕೆಳಗಡೆ ಇಡು. ಈ ಕಡೆ ತರ್ಸಿ. ಏಳು ತೋರ್ಸು. ಓ ಸೊ ಮನೇಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿದ್ವಿ. ಶವರ್ಮಾ, ಲಾಲಿಪಾಪ್, ಬಿರಿಯಾನಿ, ಆಮೇಲೆ ಅವ್ರು ವೆಜ್ ಗೋಬಿ, ಪನ್ನೀರ್, ರೋಟಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬಿಟ್ಟು ಆಮೇಲೆ ನನ್ನ ಇಲ್ಲಿ ನಮ್ಮ ಅಕ್ಕ ಮನೆಗೆ ಬಿಟ್ಟು ಆಮೇಲೆ ನಮ್ಮಮ್ಮ ನನ್ನ ತಮ್ಮ ಹೋದ್ರು. ಟೈಮ್ ಆಲ್ಮೋಸ್ಟ್ 11 o'clock ಹಂಗಾಗಿತ್ತು ನೈಟ್. ಸೊ ಇವಾಗ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ.